ಹಲೋ. ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೈಮ್ ನೆಗೆಟಿವ್ ಸೆಂಟೆನ್ಸಸ್ ಅನ್ನು ನೋಡೋಣ. ನಿನ್ನೆ ನಾನು ಫಾರ್ಮುಲಾ 11 ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೈಮ್ ಪಾಸಿಟಿವ್ ಸೆಂಟೆನ್ಸಸ್ ಬಗ್ಗೆ ಹೇಳಿದ್ದೆ. ಯಾವಾಗ ನಾವು ಪಾಸಿಟಿವ್ ಸೆಂಟೆನ್ಸಸ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೈಮ್ ಅಂದ್ರೇನು? ಸಿಂಪಲ್ ಪ್ರೆಸೆಂಟ್ ಟೈಮ್ ಅಂದ್ರೆ ನಾವು ಯಾವ ಆಕ್ಷನ್ಸ್ ಅನ್ನ ಪದೇ ಪದೇ ಮಾಡ್ತಾ ಇರ್ತೀವಿ. ನಾನು ದಿನಾ ಕಾಲೇಜ್ಗೆ ಹೋಗ್ತೀನಿ, ನಾನು ದಿನಾ ವಾಕಿಂಗ್ಗೆ ಹೋಗ್ತೀನಿ, ಸೊ ನಾನು ಪ್ರತಿ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಪೇ ಮಾಡ್ತೀನಿ ಅಂದ್ರೆ ಅದನ್ನು ಪ್ರತಿ ತಿಂಗಳು ರಿಪೀಟೆಡ್ ಆಗಿ ನಾನು ಪೇ ಮಾಡ್ತಾ ಇರ್ತೀನಿ. ಯಾವ ಆಕ್ಷನ್ ಅನ್ನು ನಾವು ಪದೇ ಪದೇ ಮಾಡ್ತೀವಿ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ದೆ. V1 ಯೂಸೇಜ್ ಅಂತ ಹೇಳಿದ್ದೆ ನಾನು ನಿನ್ನೆ. V1 ಅಂದ್ರೆ ಏನು? ಪ್ರತಿಯೊಂದು ಕ್ರಿಯಾಪದಕ್ಕೂ 4 ಫಾರ್ಮ್ಸ್ ಇರುತ್ತೆ. V1, V2, V3, V4 ಅಂತ. ಈಗ ಫಾರ್ ಎಕ್ಸಾಂಪಲ್ ಗೋ ಅನ್ನೋದು V1 ಆಯ್ತು ಅಂದ್ರೆ ವೆಂಟ್ ಅನ್ನೋದು V2 ಆಗುತ್ತೆ, ಗಾನ್ ಅನ್ನೋದು V3 ಆಗುತ್ತೆ, ಗೋಯಿಂಗ್ ಅನ್ನೋದು V4 ಆಗುತ್ತೆ. ಸೊ ಈ 4 ಫಾರ್ಮ್ಸ್ ಆಫ್ ವರ್ಬ್ಸ್ ಅನ್ನ ನಾವು ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡೋದು. ಸೊ ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು V1, V2, V3, V4. ನಾನು ಪ್ರತಿಯೊಂದು ಫಾರ್ಮುಲಾದಲ್ಲೂ ಜಸ್ಟ್ V1, V2, V3, V4 ಅಂತ ಯೂಸ್ ಮಾಡ್ತಾ ಹೋಗ್ತೀನಿ. ನಾನು V1 ಅಂತ ಯೂಸ್ ಮಾಡಿದಾಗ ನೀವು V1 ಕಾಲಮ್ ಇಂದ ತಗೊಳ್ಬೇಕು. ನಿನ್ನೆ ನಾನು ವರ್ಬ್ಸ್ ಲಿಸ್ಟ್ ನ ನಿಮ್ಗೆ ಹೇಳಿದ್ದೆ. ನಿನ್ನೆ ಪಾಸಿಟಿವ್ ಸೆಂಟೆನ್ಸಸ್ ನ ನೋಡಿದ್ವಿ ನಾವು ಫಾರ್ಮುಲಾ 11 ನಲ್ಲಿ. ಈಗ ಫಾರ್ಮುಲಾ 12 ಅಲ್ಲಿ ನೆಗೆಟಿವ್ ಸೆಂಟೆನ್ಸಸ್ ಆದ್ರೆ ಯಾವ ರೀತಿ ಬರುತ್ತೆ ಫಾರ್ಮುಲಾ ಅಂತ ನೋಡೋಣ. ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೆ ಆಪ್ಷನಲ್. ಸೊ ಕೆಲವು ಆಪ್ಷನಲ್ ಅನ್ನ ನಾವು ಇಲ್ಲಿ ಮಿಡಲ್ ಅಲ್ಲಿ ಹಾಕ್ತಿವಿ, ಕೆಲವು ಆಪ್ಷನಲ್ ನಾರ್ಮಲಿ ಡೈಲಿ ಅನ್ನೋದನ್ನ ಐದರ್ ಬಿಗಿನಿಂಗ್ಗೆ ಹಾಕ್ತಿವಿ ಅಥವಾ ಕೊನೆಗೆ ಹಾಕ್ತಿವಿ. ಮತ್ತೆ ಆ ಲಿಸ್ಟ್ ನಾನು ಈ ವಿಡಿಯೋದಲ್ಲಿ ಕೊಡ್ತಿಲ್ಲ, ಫಾರ್ಮುಲಾ 11 ಅಲ್ಲಿ ಅದಿದೆ, ಅದನ್ನ ನೋಡ್ಕೊಳ್ಳಿ. ಸೊ ವೆರಿ ಸಿಂಪಲ್. ಇಲ್ಲಿ ಫಾರ್ಮುಲಾ ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ, ದೇ ಅವರು, ವಿ ನಾವು, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಡೋಂಟ್ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಡೋಂಟ್ ಅಂತಾನೆ ಯೂಸ್ ಮಾಡ್ತೀವಿ, ರಿಟರ್ನ್ ಇಂಗ್ಲಿಷ್ ಅಲ್ಲಿ ಡು ನಾಟ್ ಅಂತ ಬರೀತೀವಿ. V1 ಬರುತ್ತೆ ಇಲ್ಲಿ, ಸಮಥಿಂಗ್ ಇಲ್ಲಿ ಏನ್ ಬೇಕಾದ್ರೂ ಬರ್ಬೋದು. ಕೆಲವು ಆಪ್ಷನಲ್ ಫೀಲ್ಡ್ ಈಗ ನಾರ್ಮಲಿ ಡೈಲಿ ಅಂತಕ್ಕಂಥದ್ದನ್ನ ಐದರ್ ಬಿಗಿನಿಂಗಿಗೆ ನಾವು ಹಾಕ್ಬೋದು ಅಥವಾ ಎಂಡಿಗೆ ಹಾಕ್ಬೋದು. ಸೊ ಇಲ್ಲಿ ಐ, ಯು, ಎನಿ ಪ್ಲೂರಲ್ ಬಂದಾಗ ಡೋಂಟ್, ಸೊ V1 ಬರುತ್ತೆ ಸಮಥಿಂಗ್. ನಾವು ಸರ್ ಐ, ಯು, ಎನಿ ಪ್ಲೂರಲ್ ಬಿಟ್ಟು ಎನಿ ಸಿಂಗ್ಯುಲರ್ ಇದೆಯಲ್ಲ ಸರ್, ಅದನ್ನ ಯಾಕೆ ಇನ್ನೂ ಕೊಟ್ಟಿಲ್ಲ? ಅದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾನು ಹೇಳ್ತೀನಿ. ಈಗ ನಿಮಗೆ ವರ್ಬ್ಸ್ ಲಿಸ್ಟ್ ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಇರೋ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಈ ನಂಬರ್ಗೆ ನಿಮ್ಮ ನೇಮು, ನಿಮ್ಮ ಸಿಟಿ, ನಿಮ್ಮ ಕ್ವಾಲಿಫಿಕೇಶನ್, ನೀವು ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಅಂತ, ಅಥವಾ ನಿಮ್ಮ ಕ್ವಾಲಿಫಿಕೇಶನ್ ಅನ್ನ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿ. ಈ ನಂಬರ್ನ ಸೇವ್ ಮಾಡಿಕೊಂಡು ನಿಮಗೆ ವರ್ಬ್ಸ್ ಲಿಸ್ಟ್ ಅನ್ನ ನಾವು ಕಳಿಸ್ಕೊಡ್ತೀವಿ. ಈಗ ಕೆಲವು ನೆಗೆಟಿವ್ ಸೆಂಟೆನ್ಸಸ್ ನೋಡೋಣ. ಐ ಆಫನ್ ಡೋಂಟ್ ಗೋ ಟು ಮೈ ನೇಟಿವ್. ಇಲ್ಲಿ ನೋಡಿ ಫಾರ್ಮುಲಾ ನೋಡ್ಕೊಳ್ಳಿ, ಇದು ಆಪ್ಷನಲ್ ಆಯ್ತು. ಡೋಂಟ್ ಗೋ ಅನ್ನೋದು V1. ಐ ಆಫನ್ ಡೋಂಟ್ ಗೋ ಟು ಮೈ ನೇಟಿವ್ ಪ್ಲೇಸ್. ಈ ಸೆಂಟೆನ್ಸ್ ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್. ಆಫನ್ ಅನ್ನೋದು ಆಪ್ಷನಲ್ ಫೀಲ್ಡ್ ಇಲ್ಲಿ, ಸೊ ಇದು ಆಪ್ಷನಲ್ ಫೀಲ್ಡ್ ಆಗತ್ತೆ. ಆಫನ್ ಅನ್ನೋದು ಆಪ್ಷನಲ್, ಗೋ ಅನ್ನೋದು ವರ್ಬ್ ಆಯ್ತು. ನಾನು ಆಪ್ಷನಲ್ ಫೀಲ್ಡ್ ಅನ್ನ ರೌಂಡ್ ಮಾಡ್ತೀನಿ, ವರ್ಬ್ ಅನ್ನ ಅಂಡರ್ಲೈನ್ ಮಾಡ್ತೀನಿ. ಸೊ ನಿಮಗೆ ಕ್ಲಾರಿಟಿ ಸಿಗತ್ತೆ ಅವಾಗ. ಆಪ್ಷನಲ್ ಮಿಡಲ್ ಅಲ್ಲಿ ಬಂತ ಅಥವಾ ಎಂಡ್ ಅಲ್ಲಿ ಬಂದಿದ್ಯಾ ಅಥವಾ ಬಿಗಿನಿಂಗ್ ಅಲ್ಲಿ ಬಂದಿದ್ಯಾ ಅಂತ. ಸೊ ಐ ಆಫನ್ ಡೋಂಟ್ ಗೋ ಟು ಮೈ ನೇಟಿವ್ ಪ್ಲೇಸ್. ಇಲ್ಲಿ ಟು ಮೈ ನೇಟಿವ್ ಪ್ಲೇಸ್ ಅನ್ನೋದು ಸಮಥಿಂಗ್. ದೇ ಡೋಂಟ್ ರೀಡ್ ನ್ಯೂಸ್ ಪೇಪರ್ ಡೈಲಿ. ಈಗಲೇ ನೀವೇ ಅರ್ಥ ಮಾಡ್ಕೊಳ್ಳಿ, ನೀವೇ ಯೋಚನೆ ಮಾಡಿ ಯಾವುದು ವರ್ಬು ಯಾವುದು ಆಪ್ಷನಲ್ ಫೀಲ್ಡ್ ಅಂತ. ಸೊ ಈಗ ಆಪ್ಷನಲ್ ಫೀಲ್ಡ್ ಐದರ್ ಬಿಗಿನಿಂಗ್ ಬರ್ಬೋದು ಅಥವಾ ಎಂಡಿಗೆ ಬರ್ಬೋದು ಅಂದೆ. ಸೊ ಡೈಲಿ ಅಂತಕ್ಕಂಥದ್ದು ಆಪ್ಷನಲ್ ಫೀಲ್ಡ್ ಆಯ್ತು, ಕರೆಕ್ಟಾ? ಸೊ ಇದನ್ನ ನಾವು ಡೈಲಿ ದೇ ಡೋಂಟ್ ರೀಡ್ ನ್ಯೂಸ್ ಪೇಪರ್ ಅಂತಾನು ಹೇಳ್ಬೋದು. ದೇ ಡೋಂಟ್ ರೀಡ್ ನ್ಯೂಸ್ ಪೇಪರ್ ಡೈಲಿ ಅಥವಾ ಡೈಲಿ ದೇ ಡೋಂಟ್ ರೀಡ್ ನ್ಯೂಸ್ ಪೇಪರ್. ರೀಡ್ ಅನ್ನೋದು ಏನಾಯ್ತು? ವರ್ಬ್ ಆಯ್ತು. ರೀಡ್ ಅನ್ನೋದು ವರ್ಬ್. ಮೈ ಫ್ರೆಂಡ್ಸ್ ಡೋಂಟ್ ಲೈಕ್ ಸ್ವೀಟ್ಸ್. ಇಲ್ಲಿ ನೋಡಿ ಯಾವುದು ನಾವು ಆಪ್ಷನಲ್ ಫೀಲ್ಡ್ ನ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ವರ್ಬ್ ಲೈಕ್, ಲೈಕ್ಡ್, ಲೈಕಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಸರ್ ಆಪ್ಷನಲ್ ಫೀಲ್ಡ್ ಯೂಸ್ ಮಾಡಿಲ್ವಲ್ಲ? ಅವಶ್ಯಕತೆ ಇಲ್ಲ. ಕೆಲವು ಸಲ ಇಂಥ ಸೆಂಟೆನ್ಸ್ಗಳಲ್ಲಿ ಮೈ ಫ್ರೆಂಡ್ಸ್ ಡೋಂಟ್ ಲೈಕ್ ಸ್ವೀಟ್ಸ್, ಸೊ ದೇ ಡೋಂಟ್ ಲೈಕ್ ಸ್ವೀಟ್ಸ್ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ, ಲೈಕ್ ದೇ ಡೋಂಟ್ ಲೈಕ್. ಓಕೆ,
ಸೊ ಮಂತ್ಲಿ ವಿ ಡೋಂಟ್ ಸೆಂಡ್ ಮನಿ ಟು ಅವರ್ ಪೇರೆಂಟ್ಸ್. ಮಂತ್ಲಿ ಅನ್ನೋದು ಏನಾಯ್ತು? ಆಪ್ಷನಲ್ ಫೀಲ್ಡ್ ಆಯ್ತು. ಡೋಂಟ್ ಸೆಂಡ್, ಸೆಂಡ್ ಅಂತಕ್ಕಂಥದ್ದು ವರ್ಬ್ ಆಯ್ತು ಇಲ್ಲಿ. ವಿ ಡೋಂಟ್ ಸೆಂಡ್, ಸೊ ಐ ಯು ಎನಿ ಪ್ಲೂರಲ್, ವಿ ಅನ್ನೋದು ಎನಿ ಪ್ಲೂರಲ್ ಬಂತು, ಹಾಗಾಗಿ ವಿ ಒನ್. ಡೋಂಟ್ ಸೆಂಡ್ ಮನಿ ಟು ಅವರ್ ಪೇರೆಂಟ್ಸ್ ಅಥವಾ ವಿ ಡೋಂಟ್ ಸೆಂಡ್ ಮನಿ ಟು ಅವರ್ ಪೇರೆಂಟ್ಸ್ ಮಂತ್ಲಿ ಅಂತಾನು ಹೇಳ್ಬೋದು. ಐ ಡೋಂಟ್ ಡ್ರಿಂಕ್ ಕಾಫಿ ನಾರ್ಮಲಿ, ಸೊ ನಾರ್ಮಲಿ ಅಂತಕ್ಕಂಥದ್ದು ಏನಾಯ್ತು? ಆಪ್ಷನಲ್ ಫೀಲ್ಡ್ ಆಯ್ತು. ಸೊ ಡ್ರಿಂಕ್ ಅನ್ನೋದು ವರ್ಬ್ ಆಯ್ತು. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಡ್ರಿಂಕಿಂಗ್. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಡ್ರಿಂಕಿಂಗ್ ಅಂತಕ್ಕಂಥದ್ದು ವರ್ಬ್ ಆಯ್ತು. ಡ್ರಿಂಕ್ ಅನ್ನೋದು ವರ್ಬ್. ಯು ಆಲ್ವೇಸ್ ಡೋಂಟ್ ವರ್ಕ್ ಹಾರ್ಡ್, ಆಪ್ಷನಲ್ ಆಲ್ವೇಸ್. ವರ್ಕ್ ಅಂತಕ್ಕಂಥದ್ದು ವರ್ಬ್. ಯು ಬಂದಿರೋದ್ರಿಂದ ಯು ಆಪ್ಷನಲ್, ಡೋಂಟ್ ವಿ ಒನ್ ಎನಿಥಿಂಗ್. ಸೊ ಫಾರ್ಮುಲಾ ನೋಡಿ ನಿಮ್ಗೆ ನೆನಪಾಗತ್ತೆ. ಯು ಆಪ್ಷನಲ್, ಡೋಂಟ್ ವಿ ಒನ್ ಎನಿಥಿಂಗ್. ಎನಿಥಿಂಗ್. ಸೊ ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿದ್ರೆ ಯು ಆಪ್ಷನಲ್ ಆಲ್ವೇಸ್ ಆಯ್ತು, ಡೋಂಟ್ ವಿ ಒನ್ ವರ್ಕ್ ಆಯ್ತು, ಎನಿಥಿಂಗ್ ಹಾರ್ಡ್, ಹಾರ್ಡ್ ಅನ್ನೋದು ಎನಿಥಿಂಗ್ ಆಯ್ತು. ನೀವು ಈ ರೀತಿ ಫಾರ್ಮುಲಾ ಜೊತೆ ಯಾವಾಗ್ಲೂ ಒಂದು ಸೆಂಟೆನ್ಸ್ ನ ಕಂಪೇರ್ ಮಾಡ್ತಾ ಹೋಗ್ಬೇಕು, ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಐಡಿಯಾ ಸಿಗತ್ತೆ. ರಮ್ಯಾ ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಹಂಗಾಗಿ ಡೋಂಟ್ ಬರಬೇಕು, ವಿ ಒನ್ ಬರಬೇಕು. ನೋ, ವಿ ಒನ್ ಯಾವುದು? ನೋ, ಇದು ವರ್ಬ್ ಆಯ್ತು. ಸೊ ಮೆನಿ ಪೀಪಲ್, ಎನಿಥಿಂಗ್. ಇಲ್ಲಿ ಆಪ್ಷನಲ್ ಫೀಲ್ಡ್ ಇಲ್ಲ. ಸೊ ರಮ್ಯಾ ಮತ್ತೆ ಪವನಿಗೆ ತುಂಬಾ ಜನ ಗೊತ್ತಿಲ್ಲ, ಸೊ ಆಪ್ಷನಲ್ ಇಲ್ಲ ಇಲ್ಲಿ. ಸೊ ನೋಗೆ ಫಾರ್ಮ್ಸ್ ಏನು? ನೋ, ನ್ಯೂ, ನೋನ್, ನೋಯಿಂಗ್. ಓಕೆ. ಐ ಡೋಂಟ್ ಲೈಕ್ ವಾಷಿಂಗ್ ದ ಕಾರ್, ಐ ಆಫನ್ ಡೋಂಟ್ ಡೂ ಇಟ್. ನನಗೆ ಸಾಮಾನ್ಯವಾಗಿ ಕಾರ್ ತೊಳಿಬೇಕು ಅಂದ್ರೆ ಅದು ಇಷ್ಟ ಆಗಲ್ಲ. ಇದು ಐ ಡೋಂಟ್ ಲೈಕ್ ವಾಷಿಂಗ್ ದ ಕಾರ್. ಓಕೆ, ಇದೊಂದು ಸೆಂಟೆನ್ಸ್ ನಾವು ಯೂಸ್ ಮಾಡಿ. ಐ ಆಫನ್ ಡೋಂಟ್ ಡೂ ಇಟ್. ಆಫನ್ ಅನ್ನೋದು ಆಪ್ಷನಲ್ ಆಯ್ತು, ಡೂ ಅನ್ನೋದು ವರ್ಬ್ ಆಯ್ತು. ಡೂ, ಡಿಡ್, ಡನ್, ಡೂಯಿಂಗ್ ಅಂತ ಬರುತ್ತೆ. ಪವನ್ ಅಂಡ್ ಪ್ರವೀಣ್ ಯೂಶಲಿ ಡೋಂಟ್ ಈಟ್ ಬ್ರೇಕ್ಫಾಸ್ಟ್. ಪವನ್ ಅಂಡ್ ಪ್ರವೀಣ್ ಇಬ್ರು ವ್ಯಕ್ತಿಗಳಾದ್ರು, ಹಂಗಾಗಿ ವಿ ಒನ್ ಬರಬೇಕು, ಡೋಂಟ್ ಬರಬೇಕು. ಯೂಶಲಿ ಅನ್ನೋದು ಆಪ್ಷನಲ್ ಆಯ್ತು. ಈಟ್ ಅನ್ನೋದು ವರ್ಬ್ ಆಯ್ತು. ಈಟ್, ಏಟ್, ಈಟನ್, ಈಟಿಂಗ್. ಸೊ ನಾರ್ಮಲಿ ವಿ ಡೋಂಟ್ ಗೋ ಟು ಪಿಕ್ನಿಕ್. ನಾರ್ಮಲಿ ಅಂತಕ್ಕಂಥದ್ದು ಆಪ್ಷನಲ್ ಫೀಲ್ಡ್ ಆಯ್ತು. ವಿ ಒನ್ ಯಾವ್ದು ಇಲ್ಲಿ? ಗೋ. ಗೋ, ವೆಂಟ್, ಗಾನ್, ಗೋಯಿಂಗ್. ನೆಕ್ಸ್ಟ್, ಐ ಯೂಶಲಿ ಡೋಂಟ್ ಗೋ ಟು ಮೈ ನೇಟಿವ್. ಯೂಶಲಿ ಅಂತಕ್ಕಂಥದ್ದು ಆಪ್ಷನಲ್ ಫೀಲ್ಡ್. ಡೋಂಟ್ ಗೋ ಅನ್ನೋದೇನಾಯ್ತು? ವರ್ಬ್ ಆಯ್ತು. ಗೋ, ವೆಂಟ್, ಗಾನ್, ಗೋಯಿಂಗ್ ಟು ಮೈ ನೇಟಿವ್. ನಾರ್ಮಲಿ ದೇ ಡೋಂಟ್ ಕಮ್ ಟು ಅವರ್ ಹೌಸ್. ದೇ ಪ್ಲೂರಲ್, ಹಂಗಾಗಿ ವಿ ಒನ್ನೇ ಬರಬೇಕು. ಡೋಂಟ್ ಆಪ್ಷನಲ್. ನಾರ್ಮಲಿ ಅಂತಕ್ಕಂಥದ್ದೇನಾಯ್ತು? ಆಪ್ಷನಲ್ ಫೀಲ್ಡ್ ಆಯ್ತು. ಟು ಅವರ್ ಹೌಸ್ ಅನ್ನೋದು ಎನಿಥಿಂಗ್. ರಮ್ಯಾಸ್ ಪೇರೆಂಟ್ಸ್, ರಮ್ಯಾಸ್ ಪೇರೆಂಟ್ಸ್ ಅಂತ ಬಂದ ತಕ್ಷಣ ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡ್ರು, ಹಂಗಾಗಿ ಎನಿ ಪ್ಲೂರಲಿಗೆ ಬಂತು. ಎನಿ ಪ್ಲೂರಲಿಗೆ ಬಂದ ತಕ್ಷಣ ಡೋಂಟ್ ಬಂದು ವಿ ಒನ್ ಬರಬೇಕು. ಡೋಂಟ್ ಲೀವ್ ಅನ್ನೋದು ವಿ ಒನ್. ಲೀವ್, ಲೀವ್ಡ್, ಲೀವ್ಡ್, ಲೀವಿಂಗ್ ಅಂತ. ಇಲ್ಲಿ ಕಮ್ ಅನ್ನೋದು ವರ್ಬ್. ಕಮ್, ಕೇಮ್, ಕಮ್, ಕಮಿಂಗ್. ವಿ ಡೋಂಟ್ ಲೈಕ್ ಬಿಗ್ ಸಿಟೀಸ್. ವಿ ಎನಿ ಪ್ಲೂರಲ್, ಹಂಗಾಗಿ ಡೋಂಟ್ ಬರಬೇಕು, ವಿ ಒನ್. ಲೈಕ್, ಲೈಕ್ಡ್, ಲೈಕ್ಡ್, ಲೈಕಿಂಗ್. ಯುವರ್ ಇಂಗ್ಲಿಷ್ ಇಸ್ ಗುಡ್, ಯು ಡೋಂಟ್ ಸ್ಪೀಕ್. ನಿನ್ ಇಂಗ್ಲಿಷ್ ಚೆನ್ನಾಗಿದೆ ಬಟ್ ಆದ್ರೆ ನೀವು ಮಾತಾಡಲ್ಲ. ಯು ಡೋಂಟ್ ಸ್ಪೀಕ್, ಇಲ್ಲಿ ಯಾವುದು? ಯು ಬಂತು, ಹಂಗಾಗಿ ಡೋಂಟ್ ಬಂದು ವಿ ಒನ್ ಬರಬೇಕು. ಸ್ಪೀಕ್ ಅಂತಕ್ಕಂಥದ್ದು ವಿ ಒನ್. ಸ್ಪೀಕ್, ಸ್ಪೋಕ್, ಸ್ಪೋಕನ್, ಸ್ಪೀಕಿಂಗ್. ಇಲ್ಲಿ ಎನಿಥಿಂಗ್ ಯಾವುದು ಇಲ್ಲ, ಬಂದಿಲ್ಲ. ಅಕೇಶನಲಿ, ಅಕೇಶನಲಿ ಅನ್ನೋದೇನಾಯ್ತು? ಆಪ್ಷನಲ್ ಫೀಲ್ಡ್ ಆಯ್ತು. ದೇ ಎನಿ ಪ್ಲೂರಲ್, ಹಂಗಾಗಿ ಡೋಂಟ್ ಬರಬೇಕು, ವಿ ಒನ್. ಗೋ ಅಂತಕ್ಕಂಥದ್ದು ವಿ ಒನ್ ಆಯ್ತು. ಗೋ, ವೆಂಟ್, ಗಾನ್, ಗೋಯಿಂಗ್. ಗೋ, ವೆಂಟ್, ಗಾನ್, ಗೋಯಿಂಗ್. ನೆಕ್ಸ್ಟ್, ವಿ ಡೋಂಟ್ ವಿಸಿಟ್ ಟೆಂಪಲ್ಸ್ ಫ್ರೀಕ್ವೆಂಟ್ಲಿ. ವಿ ಅನ್ನೋದು ಎನಿ ಪ್ಲೂರಲ್, ಹಂಗಾಗಿ ಡೋಂಟ್ ಬರಬೇಕು. ವಿಸಿಟ್ ಅನ್ನೋದು ವರ್ಬ್ ಆಯ್ತು. ಟೆಂಪಲ್ಸ್ ಫ್ರೀಕ್ವೆಂಟ್ಲಿ, ಫ್ರೀಕ್ವೆಂಟ್ಲಿ ಅನ್ನೋದೇನಾಯ್ತು? ಆಪ್ಷನಲ್ ಫೀಲ್ಡ್ ಆಯ್ತು. ಫ್ರೀಕ್ವೆಂಟ್ಲಿ ಅನ್ನೋದು ಆಪ್ಷನಲ್ ಫೀಲ್ಡ್. ದೇ ಡೋಂಟ್ ಕಮ್ ಟು ಅವರ್ ವಿಲೇಜ್ ಇಯರ್ಲಿ. ದೇ ಡೋಂಟ್ ಕಮ್ ಟು ಅವರ್ ವಿಲೇಜ್ ಇಯರ್ಲಿ. ಸೊ ಇಯರ್ಲಿ ಅಂತಕ್ಕಂಥದ್ದು ಆಪ್ಷನಲ್. ದೇ ಡೋಂಟ್ ಕಮ್ ಟು ಅವರ್ ವಿಲೇಜ್. ಡೋಂಟ್
ದೇ ಅನ್ನೋದು ಎನಿ ಪ್ಲೂರಲ್, ಹಾಗಾಗಿ ಡೋಂಟ್ ಬರಬೇಕು. ಕಮ್ ಅನ್ನೋದು V1 ಆಯ್ತು. ಇದನ್ನ ಬೇಕಾದ್ರೆ ಇಯರ್ಲಿ ದೇ ಡೋಂಟ್ ಕಮ್ ಟು ಅವರ್ ವಿಲೇಜ್ ಅಂತ ಸಹ ಹೇಳ್ಬೋದು. ಐ ಡೋಂಟ್ ರೀಡ್ ಬುಕ್ಸ್ ಫ್ರೀಕ್ವೆಂಟ್ಲಿ. ಸೊ ಫ್ರೀಕ್ವೆಂಟ್ಲಿ ಆಪ್ಷನಲ್ಲು. ಫ್ರೀಕ್ವೆಂಟ್ಲಿನ ಮೊದಲಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ಕೊನೆಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಫ್ರೀಕ್ವೆಂಟ್ಲಿ ಐ ಡೋಂಟ್ ರೀಡ್ ಬುಕ್ಸ್ ಅಥವಾ ಐ ಡೋಂಟ್ ರೀಡ್ ಬುಕ್ಸ್ ಫ್ರೀಕ್ವೆಂಟ್ಲಿ. ಸೊ ಐ ಡೋಂಟ್ ಅಂತಕ್ಕಂಥದ್ದು ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ರೀಡ್ ಅನ್ನೋದು V1 ಆಯ್ತು, ಬುಕ್ಸ್ ಅನ್ನೋದು ಎನಿಥಿಂಗ್ ಆಯ್ತು. ದೇ ಡೋಂಟ್ ಬೈ ನ್ಯೂ ಕಾರ್ ಫ್ರೀಕ್ವೆಂಟ್ಲಿ. ಸೊ ಅವ್ರು ಪದೇ ಪದೇ ಏನು ಹೊಸ ಕಾರ್ನ ಪರ್ಚೇಸ್ ಮಾಡಲ್ಲ. ದೇ ಎನಿ ಪ್ಲೂರಲ್, ಹಾಗಾಗಿ ಡೋಂಟ್ ಬರಬೇಕು. ಬೈ ಅನ್ನೋದು V1, ಫ್ರೀಕ್ವೆಂಟ್ಲಿ ಅನ್ನೋದು ಏನಾಯ್ತು, ಆಪ್ಷನಲ್ ಫೀಲ್ಡ್ ಆಯ್ತು. ಫ್ರೀಕ್ವೆಂಟ್ಲಿ ಅನ್ನೋದು ಆಪ್ಷನಲ್ ಫೀಲ್ಡ್ ಆಯ್ತು. ದೇ ಡೋಂಟ್ ಬೈ ನ್ಯೂ ಕಾರ್ ಫ್ರೀಕ್ವೆಂಟ್ಲಿ. ದೇ ಡೋಂಟ್ ಬೈ ಅನ್ನೋದು ವರ್ಬ್. ಬೈ, ಬಾಟ್, ಬಾಟ್, ಬೈಯಿಂಗ್. ಓಕೆ, ಸೊ ಬ್ರಿಂಗ್, ಬ್ರಾಟ್, ಬ್ರಿಂಗಿಂಗ್. ಸೊ ನಿಮಗೆ ಕಂಪ್ಲೀಟ್ ಯೂಸೇಜ್ ಆಫ್ V1 ವರ್ಬ್ಸ್ ಅನ್ನ ನಾನು ಕಳಿಸ್ಕೊಡ್ತೀನಿ, ಇದಕ್ಕೆ ವಾಟ್ಸಪ್ ಮಾಡಿ. ಸೊ ಈಗ ನೆಕ್ಸ್ಟ್ ನಾವು ನೆಕ್ಸ್ಟ್ ಫಾರ್ಮುಲಾದಲ್ಲಿ ಯಾವ ರೀತಿ ಕ್ವಶನ್ ಮಾಡೋದು, ಸಿಂಗ್ಯುಲರ್ ಬಂದ್ರೆ, ಎನಿ ಸಿಂಗ್ಯುಲರ್ ಬಂದ್ರೆ ಯಾವ ರೀತಿ ಬರುತ್ತೆ ಸೆಂಟೆನ್ಸಸ್ ಅನ್ನೋದನ್ನ ನೆಕ್ಸ್ಟ್ ಫಾರ್ಮುಲಾದಲ್ಲಿ ನೋಡೋಣ. ಸೊ ಸಿಂಪಲ್ ಪ್ರೆಸೆಂಟ್ ಟೈಮು, ಪಾಸಿಟಿವ್ ನೆಗೆಟಿವ್ ಎರಡು ಸೆಂಟೆನ್ಸಸ್ ಅನ್ನು ನೋಡಿದ್ವಿ. ಇವಾಗ ಯಾವ ಆಕ್ಷನ್ಸ್ ಅನ್ನ ನಾವು ಪದೇ ಪದೇ ಮಾಡ್ತಾ ಇರ್ತೀವಿ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳ್ತೀವಿ. ಆಕ್ಷನ್ಸ್ ವಿಚ್ ವಿ ರಿಪೀಟ್ ಅಂತ ಹೇಳ್ತೀವಿ. ಯಾವ ಆಕ್ಷನ್ಸ್ ಅನ್ನ ನಾವು ಪದೇ ಪದೇ ಮಾಡ್ತೀವಿ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳ್ತೀವಿ. ಸೊ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು V1 ಯೂಸೇಜ್. ಸೊ ಈ V1 ಯೂಸೇಜ್ ಅನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು. ಓಕೆ, ಥ್ಯಾಂಕ್ ಯು.